ಹಲೋ ಹಲೋ ಹೇಳ್ರಣ್ಣ. ನೋಡಿ, ನನಗೆ ಕಾವೇರಿಸ್ಬಾರ್ದು. ನೀವು ಕಾವೇರಿ ನೀವಾಗಿರ್ಬೋದು, ನಾನು ಕಾವೇರಿಸ್ಬೇಡಿ ದಯವಿಟ್ಟು, ನಿಮ್ಮ ಕೈ ಮುಗಿತೀನಿ. ಇವಾಗ ಏನ್ ಹೇಳ್ರಣ್ಣ? ಇವಾಗ ಏನಕ್ಕೆ ಹಿಂಗ್ ಮಾಡ್ತಾ ಇದೀರಣ್ಣ ನೀವು? ನಮ್ಗೆ ನಮ್ಮ ಮನೆಯವ್ರು ಏನ್ ಅನ್ಕೊಳಲ್ಲ ಹೇಳಿ? ಅವನ ಜೊತೆ ಮಾತಾಡ್ತಾರಂತ ತಪ್ಪು ತಿಳ್ಕೊಳಲ್ವಣ್ಣ? RJ Sunil Prank Calls. ನಮಸ್ಕಾರಗಳು, ಗುಡ್ ಮಾರ್ನಿಂಗ್ ಎಲ್ಲ ಅನುಭವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನಿಲ್ನ ಸುನಿ ಮಸಾಲಾ ಪದಾರ್ಥಗಳು ಅಂತಂದರೆ ಯಾವುದೇ ಕೃತಕವಾದಂಥ ಬಣ್ಣ ಆಗಿರ್ಬೋದು ಅಥವಾ ಟೇಸ್ಟಿಂಗ್ ಪೌಡರ್ನ ಯೂಸ್ ಮಾಡ್ದೇ ನೈಸರ್ಗಿಕವಾಗಿ ಸಂಸ್ಕರಣೆ ಮಾಡಿದಂಥ ನಮ್ಮ ಒಂದು ಆರೋಗ್ಯಕ್ಕೆ ಹಿತಕರವಾದಂಥ ಮಸಾಲ ಪದಾರ್ಥಗಳು ಅಂತಂದರೆ ಅದು ಸುನಿ ಮಸಾಲ ಪದಾರ್ಥಗಳು. ನೈಸರ್ಗಿಕವಾಗಿ ಸಂಸ್ಕರಣೆ ಮಾಡಿದ್ದಾರೆ. ಸದ್ಯಕ್ಕೆ ಸುನಿ ಟ್ರ್ಯಾಪ್ ಕಾರ್ಯಕ್ರಮದಲ್ಲಿ ನನ್ನ ಇವತ್ತಿನ ಟ್ರ್ಯಾಪ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಮೈಸೂರಿನಲ್ಲಿ ಸೈಟ್ನ ತಗೋಬೇಕು ಅಥವಾ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ನಿಮಗಿದೆ ಇಲ್ಲೊಂದು ಮಾಹಿತಿ. ಮೈಸೂರು ನಗರದ ಮೂಢ ನಿವೇಶನಗಳು ದಟ್ಕಳ್ಳಿ, ಕನಕದಾಸ ನಗರ, ವಿಜಯನಗರ ಎಲ್ಲ ಹಂತಗಳಲ್ಲೂ, JP ನಗರ, ಶಾಂತವೇರಿ, ಗೋಪಾಲ್ಗೌಡ ಲೇಔಟ್, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಪೊಲೀಸ್ ಲೇಔಟ್, ಹಾಗೆ JSS ಬಡಾವಣೆ ಮತ್ತು ದೇವನೂರು ಬಡಾವಣೆಗಳಲ್ಲಿ ನಿವೇಶನಗಳನ್ನು ಕೊಳ್ಳೋದಕ್ಕೆ ಮತ್ತು ಮಾರಾಟ ಮಾಡೋದಕ್ಕೆ ನೇರವಾಗಿ ಮಾಲೀಕರು ಸಂಪರ್ಕಿಸಿ. ಗಂಜಾಮ್ ಪ್ರಾಪರ್ಟೀಸ್ ನಂಬರ್ ಬಂದು 7411501819. ಸೊ ಈ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ಬನ್ನಿ. ಇದೀಗ ಶ್ವೇತಾ ಅವ್ರ ನಂಬರ್ ಕಳಿಸ್ಯಾರೆ. ಇವ್ರ ಫ್ರೆಂಡು ಕಾವೇರಿ ಅಂತೆ. ಮಾತಾಡಿದ್ರೆ ಸಾಕು, ಮಾತಿಗೆ ಮುಂಚೆ ಪಕ 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 ನಗ್ತಾರಂತೆ. ಸೊ ಸುನಿಲ್ ಇವ್ರು ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಅವ್ರ ನಂಬರ್ ಕಳಿಸಿದ್ರೆ ನಾವು ಇದಕ್ಕೆ ಕಾಲ್ ಮಾಡ್ತೀವಿ ಕಾವೇರಿ ಅವರಿಗೆ. ಸುನಿ ಟ್ರ್ಯಾಪ್. ಹಲೋ ಹಲೋ, ಹಾ ಹೇಳಿ. ಇದು ಯಾರು? ಇವರ ಕಾವೇರಿ ಅವರ ಮಾತಾಡೋದು? ಹಾ ಹೌದು, ಯಾರು ಹೇಳಿ? ನಾನು ಇಲ್ಲಿ ಕುಮಾರ್ ಅಂದ್ಬಿಟ್ಟು ಮಾತಾಡೋದು. ಹಾ, ಎಲ್ಲಿದ್ದೀರಾ ಈಗ? ಮನೇಲಿದ್ದೀರಾ ಹೊರಗಡೆ ಇದ್ದೀರಾ? ನಾನಿಲ್ಲಿ ನಮ್ಮನೇಲಿ ಇದೀನ್ರಣ್ಣ. ಇಷ್ಟು ದಿವಸ ಯಾರ ಮನೇಲಿದ್ರಿ ನೀವು? ಈಗ ನಮ್ಮ ಮನೆಯವ್ರ ಕೈ ಕೊಡ್ಲಾ? ಹೇಳ್ತಾರ ಅವ್ರು ಏನು ಅಂತ. ಅವ್ರ ಅಪ್ಪನ ಕೈಲಿ ಕೊಟ್ಟರು ನಾನು ತಲೆ ಕೆಡ್ಸ್ಕೊಳಲ್ಲ. ಆಯ್ತಾ, ಒಂದು ನಿಮಿಷ ಮಾತಾಡೋದನ್ನ ಫಸ್ಟ್ ನೆಟ್ಟಗೆ ಕೇಳಿಸ್ಕೊಂಡು ಆಮೇಲೆ ನಿಮ್ಮ ಮನೆಯವ್ರ ಕೈಲಾರ ಕೊಡಿ, ಅವ್ರ ಅಪ್ಪನ ಕೈಲಾರ ಕೊಡಿ. ಫಸ್ಟು ನಾನು ಹೇಳೋದು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಹಾ ಹೇಳಿ. ಆಯ್ತಾ, ಮಾತಿಗೆ ಮುಂಚೆ ಆಮೇಲೆ ಕಿಸಿಯೋದು, ಆಮೇಲೆ ಹ್ಞೂ ಹ್ಞೂ ಅನ್ನೋದು ಹಂಗೆಲ್ಲ ಮಾಡಿದ್ರೆ ಆಮೇಲೆ ಸರಿಯಾಗಿರೋಕ್ಕಿಲ್ಲ. ಹೇಳ್ತಾ ಇದ್ದೀನಿ ಗ್ರಾಚಾರ. ಅಲ್ಲಿ ಪುನಃ ಅಲ್ಲಿ ನಿಮ್ ಕನ್ನಡ ಅರ್ಥ ಆಯ್ತದಲ್ವಾ? ಅರ್ಥ ಆಗತ್ತೆ. ಏನಂದ ಹೇಳಿ? ಗೊತ್ತಿಲ್ಲ ನನಗೆ. ನಮ್ಮ ಮನೆಯವ್ರ ಕೈ ಕೊಡ್ತೀನಿ, ಮಾತಾಡ್ರಿ ಅಂದೆ. ಅಲ್ಲಿ ನಾನು ಅವ್ರ ಹತ್ರ ಮಾತಾಡೋದು ದೊಡ್ಡ ವಿಚಾರ ಅಲ್ಲ ನನಗೆ. ಕಾವೇರಿ ಅವರೇ, ಹೇಳ್ರಿ. ಇವಾಗ ನೀವು ಯಾರು ಸರ್? ಫೋನ್ ಮಾಡಿದ್ದು ಯಾರು? ಏನ್ ಹೇಳಿ ನಮ್ಗೆ. ತಡ್ಕೊಳ್ಳಿ, ಅದಕ್ಕೆ ಮ್ಯಾಟ್ರಿಗೆ ಬರ್ತಾ ಇದ್ದೀನಿ ನಾನು. ಅದೇನೆ, ನಾನು ಮಾತಾಡೋದ್ಮೇಲೆ ನಾನು ಮಾತಿಗೆ ಮುಂಚೆ ನೀವು ಕಿಸಿಯೋದು ಆಮೇಲೆ ಹ್ಞೂ ಅನ್ನೋದು ಅಂದರೆ ಮಾತ್ರ ತಟ್ಬಿಡ್ತೀನಿ. ಹೇಳ್ತಾ ಇದ್ದೀನಿ. ಹಂಗಂದ್ರೆ ಅಂದ್ರೆ ನೀವು ಅಮ್ಮಂಗೆ ಏನು ಹೇಳಪ್ಪ ನಾನು? ಹಂಗಂದ್ರೆ ನಿಮಗೆ ಕನ್ನಡ ಬರುತ್ತಾ ಅಥವಾ ನಾನು ಬೇರೆ ಲ್ಯಾಂಗ್ವೇಜಲ್ಲಿ ಏನಾದ್ರು ತಮಿಳು, ತೆಲುಗು ಅದರಲ್ಲಿ ಏನಾದ್ರು ಮಾತಾಡ್ಬೇಕಾ ನಿಮಗೆ? The person you're calling. ನೋಡಿ, ಮ್ಯಾಟ್ರೇ ಶುರು ಮಾಡಿಲ್ಲ. ಆಗಲೇ ಮೀಟರ್ ಆಫ್ ಮಾಡ್ಕೊಂಡು ಫೋನೇ ಎತ್ತುತ್ತಾ ಇಲ್ಲ. ಸದ್ಯಕ್ಕೆ ಇವ್ರು ನಂಬರ್ ಯಾರು ಕೊಟ್ಟು ಕಾಲ್ ಮಾಡಿ ಕಾನ್ಫರೆನ್ಸ್ ಹಾಕೊಳ್ಳೋ ಬನ್ನಿ. ಶ್ವೇತಾ ಅಂತ ಮೆಸೇಜ್ ಕಳಿಸಿದ್ದಾರೆ. ಹಲೋ ಹಲೋ ಶ್ವೇತಾ, ಹಾ RJ ಸುನಿಲ್ ಅಂತ ಮಾತಾಡೋದು. ಹೇಳಿ ಸರ್. ಏನ್ರಿ ನಿಮ್ಮ ಫ್ರೆಂಡ್ ಅಷ್ಟೊಂದು ಡರ್ ಆಗ್ಬಿಟ್ಟವ್ರ ಪಾಪ. ಒಂದ್ಸಲ ಮಾತಾಡ್ಬಿಟ್ಟು ಫೋನೇ ಎತ್ತಲ್ಲ ಅಂತಾರಲ್ಲ. ಅವಳು ನನಗೆ ನಂಬರ್ ಕಳಿಸ್ತಾ ಇದ್ದಾಳೆ ಸರ್, ಯಾರ್ದು ಚೆಕ್ ಮಾಡಮ್ಮ ಅಂತ. ಹೌದಾ? ಒಂದು ಕೆಲಸ ಮಾಡಿ, ಇವಾಗ ಅವ್ರಿಗೆ ಕಾನ್ ಕಾಲ್ ಹಾಕಿ. The person you are speaking with has put your call on hold. ಹಲೋ, ಹೇಳಮ್ಮ ಹೇಳು. ಏನ್ ಗೊತ್ತೇನೆ, ಫೋನ್ ಮಾಡಿದ್ರು ಎತ್ತದೆ. ಯಾರು ಅನ್ನೋ ಕುಮಾರ್ ಅಂದ್ರೆ. ಏನಕ್ಕೆ ಅಂತಂದ್ರೆ ನಾನು ಹೇಳಿದ್ ಕೇಳ್ಬೇಕು, ಹಂಗೆ ಇಲ್ಲ ಮಕ್ಕ ಮಸಡಿ ಹೊಡಿತೀನಿ ಅಂತ ಅನ್ನಲ್ಲ ಕಣೆ ಅವನು. ಆಮೇಲೆ ನಮ್ಮ ಮನೆಯವ್ರ ಕೈ ಕೊಡ್ಲಾ ಅಂದ್ರೆ ಏನಕ್ಕೆ ಕೊಡ್ತೀನಿ ಹಂಗೆ ಹಿಂಗೆ ಅಂತ ರಿಕಾರ್ಡ್ ಮಾಡ್ಕೊಡಿಲ್ಲ ಕಣೆ. ನನ್ಗೆ ಹೆದರ್ಕೊಂಡ್ಬಿಟ್ಟು ಕಟ್ ಮಾಡ್ಬಿಟ್ಟು ಮಾಡ್ತಾನೆ ಅವನೇ. ನೀನ್ ಕಳ್ಸಿದ ನಂಬರ್ ಸುಮ್ಮನೆ ಚೆಕ್ ಮಾಡೋರು ಯಾರು ಅಂತ, ಏನೋ ಕುಮಾರ್ ಅಂತ ಹೇಳ್ತಾನೆ. ಏನಂತ ಹೋಗಿ ಹೇಳ್ತೀನಿ, ಫೋನ್ ಮಾಡಿ ಫೋನ್ ಎತ್ಬಿಟ್ಟು. ಏನೋ ನಿನ್ ಮಕ್ಕ ಮಸಡಿ ಹೊಡೆದ್ ಬಿಡ್ತೀನಿ, ನಿಮ್ಮ ಏನು ನಿಮ್ ಗಂಡನ ಕೈಯಾಗ ಕೊಟ್ಟರು ಹೊಡಿತೀನಿ ಹಂಗೆ ಹಿಂಗ ಅಂತ ನಿಂಗ್ ಲೈನ್ಗೆ ಹಾಕ್ಲಾ? ನನಗೆ ಹಾಕ್ಬೇಡ ಕಣೆ, ನೀನ್ ಫೋನ್ ಮಾಡಿ ಸರಿಯಾಗಿ ಹೋಗಿ ಹೇಳ್ತೀನಿ. ಅಮ್ಮ ನಮ್ಮ ಮನೆಯವ್ರು ಇದಾರೆ ಶ್ವೇತಾ, ನನ್ ಹೆಂಗ್ ಭಯ ಆಗ್ತೈತ್ ನನ್ಗೆ ಭಯಕ್ಕೆ. ಇವಾಗ ನಮ್ಮ ಮನೆಯವ್ರು ಯಾರು? ಅವರು ಮತ್ತೆ ಜಗಳ ಮಾಡ್ಕೊಂಡ್ ಕುತ್ಕೊಂಡ್ರಿ ಏನ್ ಮಾಡ್ಲಮ್ಮ ನಾನು? ಇಲ್ಲ ಇರು, ನೀನ್ ಕೇಳಿಸ್ತಾ ಇಲ್ಲ. ಲೈನಲ್ಲೇ ಇರು, ನೀನು ಲೈನಲ್ಲೇ ಇರು. ಲೈನ್ಗೆ ಹಾಕ್ತೀನಿ ನಿನ್ಗೂನು. ಲೈನಲ್ಲೇ ಇರು ಒಂದು ನಿಮಿಷ. ಕಟ್ ಮಾಡಿದ್ದೀನಿ, ಮಾಡಲಿ. ವೇಟಿಂಗ್ ಫಾರ್ ಕಾಲ್. ಜಗಳಕ್ಕೆ ಕಾಲ್. ಹಲೋ ಹಲೋ
The ಹೇಳ್ರಣ್ಣ ಯಾರಣ್ಣ? ಏನ್ ಹೇಳೋದು, ಬಂದ್ರೆ ಮಕ ಮುತ್ತಿ ಸೇರ್ಸಿ ಹೊಡೆದಾಕ್ಬಿಡ್ತೀನಿ ಅಲ್ಲಿ. ಅದೇ ಯಾರ್ ನೀವಣ್ಣ ಸರಿಯಾಗಿ ಹೇಳಿ ನನಗೆ. ಸರಿಯಾಗಂದ್ರೆ ಹೆಂಗ್ ಹೇಳ್ಬೇಕು ನಾನು? ಯಾಕೆ ಫೋನ್ ಕಟ್ ಮಾಡ್ಬಿಟ್ಟು ಫೋನೇ ಎತ್ತುತ್ತಾ ಇಲ್ವಲ್ಲ? ನಾನು ಏನ್ ಹೇಳ್ಬಾರ್ದು ಹೇಳ್ದೆ ನಾನು? ಅಲ್ಲ ನನ್ಗೆ ಗೊತ್ತಾಗ್ಬೇಕಲ್ವಾ ನೀವ್ ಯಾರು ಏನು ಅಂತ. ಮಾವು ನಿಂಗೇನು ತೋಟ ದೂರನಾ? ಕಿವಿ ಕೇಳ್ಸಲ್ವಾ? ಕೇಳಿಸ್ತಾ ಇಲ್ಲ ನನಗೆ, ನೀವ್ ಯಾರಂತಾನೆ ನನ್ಗೆ ಗೊತ್ತಾಗ್ತಿದ್ರು ನಾವು ಕೇಳ್ತಾ ಇದ್ವಾ ನಿಮಗೆ? ಅಪ್ಪ ಫಸ್ಟ್ ಹೋಗಿ ನೀವು ಹೋಗಿ ಕಿವಿ ಟೆಸ್ಟ್ ಮಾಡಿಸ್ಕೊ ಬನ್ನಿ. ಕೇಳಿಸ್ತಾ ಇಲ್ಲ ಅಂದ್ರೆ ಕೋರ್ಟಲ್ಲಿ ಹೇಳ್ದಂಗೆ ಮೂರ್ ಸಲ ಹೇಳಿದೀನಿ ಕುಮಾರು 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 ಅಂದ್ಬಿಟ್ಟು. ಯಾವ ಕುಮಾರಣ್ಣ? ಸರಿ ಆಯ್ತು, ಕುಮಾರ್ ಅಂದ್ರೆ ಯಾರಣ್ಣ ನಂಗೆ ಗೊತ್ತಾಗ್ತಾ ಇಲ್ಲ. ಇಂಥವ್ರಂತ ಹೇಳ್ರಿ. ಆಯ್ತು ಹೇಳ್ತಾ ಇದ್ದೀನಿ. ಪುನಃ ಮತ್ತೆ ಅದೇ ಕೇಳಿದ್ರೆ ನಾನು ಏನಿಲ್ಲ. ಆಮೇಲೆ ಈಗ ಫೋನಲ್ಲೇ ಒಂದ್ ನಿರ್ಧಾರ ಆಗೋಯ್ತದೆ ಇವತ್ತು. ಅಯ್ಯೋ ನೀವೇ ಕರೆಕ್ಟ್ ಆಗಿ ಹೇಳ್ರಿ, ಏನ್ ಕುಮಾರ, ಯಾರು, ಏನು, ಎಲ್ಲಿಯವರು ಅಂತ ಹೇಳಿದ್ರೆ ತಾನೇ ನನ್ ಮುಂದೆ ಹೇಳಕ್ ಆಗೋದು. ಸರಿ, ಸ್ವಲ್ಪ ಅದನ್ನೇ ನೀವು ಸಮಾಧಾನ ಪಡ್ಕೊಂಡು ಸ್ವಲ್ಪ ತಡ್ಕೊಂಡು ಕೇಳ್ಬೇಕು ತಾನೆ. ಅದನ್ನೇ ನೀವು ಪಟಾರ್ ಅಂತ ಕಟ್ ಮಾಡಿದ್ರೆ ಫಸ್ಟ್ ಕರೆಕ್ಟಾಗಿ ನನ್ನ ಹತ್ರ ಇದ್ದಂಗೆ ಹೇಳ್ಬೇಕು. ಏನ್ ಹೇಳಿ? ಈ ತರ ಕಳ್ಳಾಟಗಳೆಲ್ಲ ನಾನು ಅವಾಗ್ಲೇ ಆಡ್ಬಿಟ್ಟಿದೀನಿ. ನಾನು 10 ವರ್ಷಕ್ಕೆ ಇಂಚೆನೆ. ಕಳ್ಳಾಟ ಆಡ್ತಾ ಇದಾರೆ? ನೀವ್ ಏನಂತ ಮಾತಾಡ್ತಾ ಇದ್ರಿ? ಸರಿಯಾಗಿ ಮಾತಾಡಿ. ಏನ್ ಕಳ್ಳಾಟ ಆಡ್ತಾ ಇದೀನಿ ನಾನು? ಯಾಕೆ ಏನ್ ಕಳ್ಳಾಟ ಆಡ್ತಾ ಇದೀನಿ? ಅವ್ರಿ ಏನ್ ಕಳ್ಳಾಟ ಆಡ್ತಾ ಇದೀನಿ? ಯಾಕೆ ಏನೇನೋ ಮಾತಾಡ್ತಾ ಇದೀರಲ್ಲ ನನಗೆ? ಅಣ್ಣ ಮಾತಾಡ್ತಾ ಇದೀನಲ್ಲ. ಅಣ್ಣ ಸೀಮೆ ಸುಣ್ಣ ಬದ್ನೆಕಾಯಿ ಬಾಯಿ ಮುಚ್ಕೊಂಡು ಸರಿಯಾಗಿ ಕೇಳ್ರಿ ನೀವು. ಇದೇನು ವರ್ಷದ ಕೊಡೆ ಹಿಂಗಾಡ್ತಾ ಇದ್ರಲ್ಲ ನೀವು. ಬಂದ್ ಬುಡ್ತು ಹೋಗಿತ್ತ ಬುಡ್ಸ್ಬೇಕಾ ನಿಮ್ಗೆ? ಯಾವ್ರು ನೀವು? ಯಾವ್ರು ನಿಮ್ದು? ನಮ್ದು ಬುಟ್ ಬಂದೂರು. ಏನ್ ಮಾತಾಡ್ತಾ ಇದೀರಾ ನೀವು? ಯಾರಿಗೆ ಹೆಂಗ್ ಮಾತಾಡ್ಬೇಕು ಅನ್ನೋದು ನಿಮ್ಗೆ ಏನೋ ಗೊತ್ತಾಗ್ತಾ ಇಲ್ಲ. ಅಲ್ಲ ನಿಮ್ಗೆ ನಾನ್ ಕನ್ನಡನೇ ಮಾತಾಡ್ತಿರೋದು ಅವಾಗಿಂದ. ನೋಡ ಶ್ವೇತಾ ಹೆಂಗ್ ಮಾತಾಡ್ತಾರ ನೋಡಮ್ಮ. ಯಾರು ನೋಡೋದು? ಯಾರದು ಶ್ವೇತಾ? ಏನದು? ಏನ್ ಲೈನ್ಗೆ ಹಾಕೊಂಡು ಆಟ ಆಡ್ತಾ ಇದ್ರ? ಅದನ್ನೇ ಹೇಳ್ತಾ ಇರೋದು, ಈ ತರ ಕಳ್ಳಾಟ ಆಡ್ಬಾರ್ದು ಅಂತ ಅವಾಗ್ಲೇ ನಾನು. ಏನಕ್ಕೆ ಹಂಗ್ ಮಾತಾಡ್ತಾ ಇದೀರಾ ನೀವು? ಅದನ್ನ ಹೇಳಿ ನನಗೆ. ಏನ್ ತಪ್ಪು ಮಾಡಿದೀನಿ ಅಂತ ಹೇಳಿ ಕಳ್ಳಾಟ ಆಡ್ತಾ ಅಂತ ಇದೀರಲ್ಲ, ಏನ್ ಅರ್ಥ ಅದು? ಮತ್ ಯಾರನ್ನ ಲೈನ್ಗೆ ಹಾಕಿರೋ ನನ್ ಗೊತ್ತಿಲ್ದಿರಂಗೆ ಏನ್ ನೀವು ಎಲ್ಲ ಸೇರ್ಕೊಂಡು ನನ್ಗೆ ಎದುರಿಸ್ಬೇಕು? ನಾನು ಎದುರಿಸ್ತಾ ಇಲ್ಲ ನಿಮ್ಗೆ. ನೀವ್ ಯಾರು ಅಂತಾನೆ ಹೇಳ್ತಾ ಇದ್ದೀನಿ. ನಾನು ಏನಾಗ್ಬೇಕು, ನನ್ನಿಂದ ಏನಾಗ್ಬೇಕು ನಿಮ್ಗೆ ಹೇಳಿ. ಅಲ್ಲ, ನನಗೆ ಫಸ್ಟ್ ಆಫ್ ಆಲ್ ನನ್ ಪರ್ಮಿಷನ್ ಇಲ್ಲ. ಯಾಕೆ ನೀವು ಲೈನ್ಗೆ ಹಾಕಬೇಕು ಇನ್ನೊಬ್ರನ್ನ? ನೀವು ನನ್ನನ್ನು ಪದೇ ಬೈತಾ ಇದ್ರ? ಇನ್ನೇನ್ ಮತ್ತೆ ಬೈದೆ ತರ್ಕ ಬಂದಿಲ್ಲಿ ಮೈಸೂರಲ್ಲಿ ದಸರಾ ಟೈಮಲ್ಲಿ ಸನ್ಮಾನ ಮಾಡ್ಲಾ ನಿಮ್ಗೆ ಅಲ್ಲಿ? ನೀವು ಇದೆಲ್ಲ ಮಾತಾಡಬೇಡಿ. ನೇರವಾಗಿ ಮಾತಾಡಿ. ಫೋನ್ ಮಾಡಿದ್ದೇನಕ್ಕೆ ಅದನ್ನ ಮಾತಾಡಿ. ಊರೆಲ್ಲ ಮಾತಾಡಕ್ ಹೋಗ್ಬೇಡಿ ನೀವು ನನಗೆ. ಸರಿ ಬಿಡಿ. ಮಾತಾಡಿ. ಸರಿ, ನೇರವಾಗಿ ಕೋಡಿಹಳ್ಳಿಗೆ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಮನೆ ಮುಂದೆನೆ ಬಂದು ಮಾತಾಡ್ತೀನಿ. ಇವತ್ತು ಏನಾರು ಒಂದ್ ಎರಡರಲ್ಲಿ ಡಿಸೈಡ್ ಆಗ್ಬಿಡ್ಲಿ. ಸರಿ ಆಯ್ತು, ಕಟ್ ಮಾಡಿ. ಅದನ್ನೇ ಏನ್ ತೀರ್ಮಾನ ಆಗ್ಬೇಕು? ಎರಡರಲ್ಲಿ ಒಂದು ತೀರ್ಮಾನ ಆಗ್ಬೇಕು. ಅದನ್ನೇ ಹೇಳಿದ್ದು. ಏನಾಗ್ಬೇಕಪ್ಪ ಅಂತ ಕೇಳ್ತಾ ಇದ್ದೀನಿ ನಾನು ನಿನಗೆ. ಆಗ್ಬೇಕಾಗಿರೋದಲ್ಲ, ಆಲ್ರೆಡಿ ಆಗೋಗೈತೆ. ಏನ್ ತೀರ್ಮಾನ ಆಗ್ಬೇಕು ಅಣ್ಣ? ಈಗ ನಾನ್ ಹೇಳೋದ ಅದನ್ನ ಶ್ವೇತಾ ಹೇಳೋದ? ಅಣ್ಣ ನೀವು ನಮ್ಗೆ ದಯವಿಟ್ಟು ನಮ್ಗೆ ಹೆದರ್ಸ್ಬಾರ್ದು ಅಣ್ಣ. ಕಾಲ್ ಮುಗಿದ್ಬಿಡ್ತೀನಿ. ನೀವ್ ಏನಂತ ನಮ್ಗೆ ಕರೆಕ್ಟ್ ಆಗಿ ಹೇಳ್ರಿ. ನಾವು ಏನ್ ಗೊತ್ತಾ, ನಾವು ಮನೆ ಸಂಸಾರದವ್ರಿಗೆ ಹೆದರ್ಸ್ಬೇಡಿ ನಮ್ಗೆ ಹಂಗಂತ ಏನಂತ ಹೇಳ್ರಿ. ನೋಡಮ್ಮ ಕಾವೇರಿ, ಒಳ್ಳೆ ಹೆಸರು ಇಟ್ಕೊಂಡಿದ್ಯಾ. ಮಾತಾಡೋದನ್ನ ಕರೆಕ್ಟಾಗಿ ಮಾತಾಡ್ಬೇಕು. ಫೋನಲ್ಲಿ ಹೆಂಗ್ ಕಾಲ್ ಮುಗಿತ್ಯಮ್ಮ? ಮತ್ತೆ ಇನ್ನೇನಣ್ಣ ನೀವು ಆತರ ಟಾರ್ಚರ್ ಕೊಡ್ತಾ ಇದ್ರೆ ನನಗೆ ಏನಕ್ಕೆ ಫೋನ್ ಮಾಡಿದ್ರೆ? ಏನ್ ಉದ್ದೇಶ? ಆಯ್ತಮ್ಮ ಹಿಂಗ್ ಫೋನ್ ಮಾಡಿದ್ರಮ್ಮ ಹಿಂಗ್ ಅಂತ ಹೇಳಿದ್ರೆ ಮುಗಿದೋಯ್ತು. ಆಯ್ತು ಬಡದ್ ಬಿಡ್ತೀನಿ. ಅವೆಲ್ಲ ಏನ್ ಮಾತಾಡೋದು ನೀವು? ಸ್ಟಾಪ್. ಆಯ್ತು ನೋಡಮ್ಮ, ನಾನು ಇಂಥವ್ನು ಇದಕ್ ಫೋನ್ ಮಾಡಿದೀನಿ, ಹಿಂಗ್ ಮಾತಾಡಿದೀನಿ, ಸರಿನಾ? ಹೇಳಿ. ಹೇಳದ್ನಲ್ಲ, ನಾನು ಇಂಥವ್ನು ಹಿಂಗ್ ಫೋನ್ ಮಾಡಿದೀನಿ, ಹಿಂಗ್ ಆಗೈತೆ, ಸರಿನಾ? The person you have called is speaking. ಸರ್ ಫುಲ್ಲು ಎದ್ರಕೊಂಬಿಟ್ಟು ಅಳ್ತಾ ಇದ್ದಾಳೆ ಸರ್. ಕಲೆಕ್ಟ್ ಮಾಡಿ ಹೇಳ್ಬಿಡೋಣ ಪಾಪ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆ. ನೀವು ಏನಕ್ಕೆ ಹಿಂಗ ಆಟ ಆಡ್ತಾ ಇದ್ರ? ಬಂದ್ರೆ ಸರಿ ಇರಲ್ಲ, ಬಂದ್ರೆ ಸರಿ ಇಲ್ಲ ಅಂತಾನೆ ಕಣೆ ಅವನು. ಮೊದ್ಲೇ ಟಾರ್ಚರ್ ಸರಿ ಇಲ್ಲ. ನಮ್ಮ ಮನೇಲಿ ಗೊತ್ತು ತಾನೆ ನಿನ್ಗೆ ಏನೇನಾಗ್ತೈತೆ. ಆಯ್ತು, ಸಮಾಧಾನ ಮಾಡ್ಕೋ ನೀನು. ಆಯ್ತು, ಇವಾಗ ನಾನು ಮಾತಾಡ್ತೀನಿ ಬಿಡು, ನೀನ್ ತಲೆ ಕೆಡಿಸ್ಕೋಬೇಡ. ಹಲೋ ಹೇಳ್ರಣ್ಣ. ನೋಡಿ, ನನ್ಗೆ ಕಾವೇರಿಸ್ಬಾರ್ದು. ನೀವು ಕಾವೇರಿ ನೀವಾಗಿರ್ಬೋದು, ನನ್ ಕಾವೇರಿಸ್ಬೇಡಿ ದಯವಿಟ್ಟು. ನಿಮ್ ಕೈ ಮುಗಿತೀನಿ. ಇವಾಗ ಏನ್ ಹೇಳ್ರಣ್ಣ? ಇವಾಗ ಏನಕ್ಕೆ ಹಿಂಗ್ ಮಾಡ್ತಾ ಇದೀರಣ್ಣ ನೀವು? ನಮ್ಗೆ ನಮ್ಮ ಮನೆಯವ್ರು ಏನ್ ಅನ್ಕೊಳಲ್ಲ ಹೇಳಿ. ಅವನ ಜೊತೆ ಮಾತಾಡ್ತಾರಂತ ತಪ್ಪು ತಿಳ್ಕೊಳಲ್ವಣ್ಣ? ಅಮ್ಮ ತಾಯಿ, ನೀನ್ ಕೈ ಮುಗಿತಿ ಸುಮ್ನೆರಮ್ಮ, ಒಂದ್ ನಿಮಿಷ ಅಳಕೋಬೇಡ. ನಿಮ್ ಜೊತೆ ಮಾತಾಡ್ತಿರೋದು ನಾನು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ? ನಿಮ್ ಜೊತೆಗಾರ ಯಾರು? ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ, ನೋಡಿರ್ಲಿಲ್ಲ. ಟಿವಿಗೆಲ್ಲ ಬರುತ್ತಾ ಇವಾಗ? ಖಂಡಿತ ಬರುತ್ತೆ. ಅಲ್ಲ ನೀನೇ ಕೊಟ್ಟಿದ್ಯಲ್ಲ ಲೋಫರು. ಅದೇನೋ ಸ್ವಲ್ಪನಾಗ ಏನಾಗ್ತಿದ್ದೆ ನನ್ನ ಪರಿಸ್ಥಿತಿಗೆ ಗೊತ್ತಿಲ್ಲ ನಂದು.
ವೆಲ್, ಬೊಂಬಾಟಾಗಿರೋ ಮಾರ್ನಿಂಗಲ್ಲಿ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮಾಡಿ ಮುಗಿಸ್ತಾ ಮುಂದಿನ ಸಕ್ಕತ್ತಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕ್ಕೊಳ್ತೀವಿ. ನೋಡಿರಿ, ಲೈಫಲ್ಲಿ ಕೆಲವೊಂದು ಸಲ ನಾವು ಅಂದ್ಕೊಳ್ಳೋದೇ ಒಂದು, ಅದಾಗದೇ ಒಂದು, ಅದನ್ನೇ ಲೈಫ್ ಅಂತಾರೆ. ಸದ್ಯಕ್ಕೆ ಇದು ಸುನಿ ಮಸಾಲಾ ಪದಾರ್ಥಗಳು ಅರ್ಪಿಸುವ ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ಅಂತ ಹೇಳ್ತಾ, ಹಾಗೆ ನೀವೇನಾದರೂ ಬೆಂಗಳೂರಿನಲ್ಲಿ ಸೈಟ್ನ ಕೊಡಬೇಕು ಅಥವಾ ತಗೋಬೇಕು ಅಂತ ಯೋಚನೆ ಮಾಡಿದ್ರೆ ನಿಮಗಿಲ್ಲ ಇದೊಂದು ಮಾಹಿತಿ. ಬೆಂಗಳೂರು ನಗರದ BDA ನಿವೇಶನಗಳು ನಾಗರಬಾವಿ, ವಿಶ್ವೇಶ್ವರ ಲೇಔಟ್, ರಾಜರಾಜೇಶ್ವರಿ ನಗರ, ಬನಶಂಕರಿ 6th ಸ್ಟೇಜ್, JP ನಗರ, ಅಂಜನಾದ್ರಿಪುರ, ಕೆಂಪೇಗೌಡ ಲೇಔಟ್ ಹಾಗೆ ಅರ್ಕಾವತಿ ಬಡಾವಣೆಗಳಲ್ಲಿ ನಿವೇಶನಗಳನ್ನು ಕೊಂಡುಕೊಳ್ಳೋದಕ್ಕೆ ಮತ್ತು ಮಾರಾಟ ಮಾಡೋದಕ್ಕೆ ನೇರವಾಗಿ ಮಾಲೀಕರು ಸಂಪರ್ಕಿಸಿ. ಗಂಜಾಮ್ ಪ್ರಾಪರ್ಟೀಸ್ 7411501819. ಸೊ ಈ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿ ಇಂದಿರಿ. ಲವ್ ಯು ಆಲ್, ಟೇಕ್ ಕೇರ್, ಬಾಡಿ ಬಾಯ್, ಜೈ ಹಿಂದ್. RJ Sunil Prank Calls.